2018ರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯದಲ್ಲಿ ಮೂಲ ಮೊಕದ್ದಮೆ ಹೂಡಿತ್ತು. ನದಿಯ ಮೇಲಿನ ಭಾಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳು ನದಿಯ ಕೆಳಭಾಗದಲ್ಲಿರುವ ತಮಿಳುನಾಡಿಗೆ ನೀರು ಹರಿಯುವ ವಿಧಾನದ ಮೇಲೆ ಪೂರ್ವಾಗ್ರಹ ಪೀಡಿತವಾಗಿದೆ ಎಂದು ತಮಿಳುನಾಡು ಹೇಳಿಕೊಂಡಿದೆ. ಎರಡು ರಾಜ್ಯಗಳ ನಡುವಿನ ಸಚಿವ ಸಭೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಕೇಂದ್ರವು ಈ ಹಿಂದೆ ಸೂಚಿಸಿದ್ದರೂ ತಮಿಳುನಾಡು ಈ ವಿಷಯವನ್ನ ಇತ್ಯರ್ಥಪಡಿಸಲು ನ್ಯಾಯಮಂಡಳಿ ರಚನೆಗೆ ಒತ್ತಾಯಿಸಿತು. ನವೆಂಬರ್ 2022ರಲ್ಲಿ ಮಾತುಕತೆಗಳ ಮೂಲಕ ವಿವಾದವನ್ನ ಪರಿಹರಿಸುವಲ್ಲಿ ವಿಳಂಬಕ್ಕಾಗಿ ನ್ಯಾಯಾಲಯವು ಕೇಂದ್ರವನ್ನ ತರಾಟೆಗೆ ತೆಗೆದುಕೊಂಡಿತು. ಇದಕ್ಕೂ ಮೊದಲು ಜನವರಿ 2019ರಲ್ಲಿ ನ್ಯಾಯಾಲಯವು ತಮಿಳುನಾಡು ರಾಜ್ಯವು ಈ ಸಮಸ್ಯೆಯನ್ನ ಬಗೆಹರಿಸಲು ನ್ಯಾಯಮಂಡಳಿಯ ರಚನೆಯನ್ನ ಕೋರಲು ಅವಕಾಶವನ್ನ ನೀಡಿತ್ತು. ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಉದ್ದೇಶಕ್ಕೆ ಮತ್ತೊಂದು ಸಮಯ ವಿಸ್ತರಣೆಯನ್ನ ನೀಡಿತು. ಇನ್ನು 2023ರಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯವು ಸುಪ್ರೀಂ ಕೋರ್ಟ್ಗೆ ಪೆನ್ನೈಯಾರ್ ಜಲ ವಿವಾದ ನ್ಯಾಯಮಂಡಳಿಯನ್ನ ರಚಿಸುವ ಪ್ರಸ್ತಾವನೆಯ ಕುರಿತು ಕೇಂದ್ರ ಸಚಿವ ಸಂಪುಟ ಇನ್ನೂ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಎಂದು ತಿಳಿಸಿತ್ತು. ಆದಾಗ್ಯೂ ಪ್ರಸ್ತಾವನೆಯನ್ನ ಸಂಪುಟ ಕಾರ್ಯದರ್ಶಿಯ ಮೂಲಕ ಅನುಮೋದನೆಗೆ ಕಳುಹಿಸಲಾಯಿತು. ಇನ್ನು ನ್ಯಾಯಾಲಯವು ಡಿಸೆಂಬರ್ 2025ರಲ್ಲಿ ಪ್ರಕರಣದಲ್ಲಿ ತನ್ನ ತೀರ್ಪನ್ನ ಕಾಯ್ದಿರಿಸಿತ್ತು. ತಮಿಳುನಾಡು ಮತ್ತು ಕರ್ನಾಟಕವು ಕಾವೇರಿ ನದಿಯ ವಿಚಾರದಲ್ಲಿಯೂ ಇದೇ ರೀತಿಯ ವಿವಾದಗಳನ್ನ ಹೊಂದಿವೆ. ಫೆಬ್ರವರಿ 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ಕಾವೇರಿ ವಿವಾದದ ಪ್ರಕರಣದಲ್ಲಿ ತನ್ನ ತೀರ್ಪನ್ನ ನೀಡಿತು. ಆದರೆ ಜಲಮೂಲಗಳು ರಾಷ್ಟ್ರೀಯ ಆಸ್ತಿಗಳಾಗಿವೆ ಮತ್ತು ಯಾವುದೇ ರಾಜ್ಯವು ಅವುಗಳ ಮೇಲೆ ವಿಶೇಷ ಹಕ್ಕುಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.